ಕೊಯ್ಲಿಗೋಡು ನಾರಾಯಣ ರಾಯರು ಒಂದು ಮಾತು ಹೇಳಿದ್ರು, ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ. ಇವತ್ತು ಕನ್ನಡ ನಾಡು ಬಹಳ ಚೆಲುವಾಗಿದೆ, ಅತಿ ಒಳ್ಳೆಯ ಒಂದು ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಈಗಾಗಲೇ ನಿನ್ನೆ ಪೇಪರಲ್ಲಿ ನೋಡಿದ್ರೆ ನಾವು 7 ಪಟ್ಟಣಗಳು 7 ಜಿಲ್ಲೆಗಳು ಎಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಂದ್ರೆ ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಬರೆದಿದ್ದಾರೆ. ಇದೆಲ್ಲ ಕೂಡ ಬಹಳ ಸಂತೋಷಕರವಾದಂತಹ ವಿಚಾರ. ಕರ್ನಾಟಕ ಬಹಳ ಸಂಪದ್ಭರಿತವಾದಂತಹ ಒಂದು ಪ್ರದೇಶ ಆಗಿದೆ. ಏನು ಗಂಗರ ಕಾಲದಿಂದ, ಚಾಲುಕ್ಯರ ಕಾಲದಿಂದ ವಿಜಯನಗರ ಸಾಮ್ರಾಜ್ಯವನ್ನ ನೋಡಿ ನಾವು ಕಲೆ ಸಂಸ್ಕೃತಿ ಎಲ್ಲಕ್ಕೂ ಕೂಡ ಕರ್ನಾಟಕ ಅದೇ ಆದಂತ ಒಂದು ಕೊಡುಗೆಯನ್ನ ಇವತ್ತು ಕೊಟ್ಟಿದೆ. ಹಾಗೇನೆ ಭಾರತ ದೇಶಕ್ಕೆ ಅನೇಕ ವಿಜ್ಞಾನಿಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಒಂದು ಕರ್ನಾಟಕ. ಎಲ್ಲ ಒಂದು ರಂಗದಲ್ಲಿಯೂ ಕೂಡ IT, BT ಮತ್ತು ಎಲ್ಲ ರಂಗದಲ್ಲಿ ಕೂಡ ಕರ್ನಾಟಕ ಇವತ್ತು ಮುಂದೆ ಇದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕರ್ನಾಟಕದ ಭವಿಷ್ಯ ಉಜ್ವಲವಾಗಿದೆ. ಏನು ಒಂದಾಗಿ ನಾವು ಕರ್ನಾಟಕವನ್ನ ಮುನ್ನಡೆಸಬೇಕಾಗಿದೆ ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ವಿತರಣೆ ಇದೆ. ಫಲಾನುಭವಿಗಳು ಆಗಮಿಸಿದರೆ ಮಾನ್ಯ ಶಾಸಕರ ಅಮೃತಾಸ್ತ್ರದಿಂದ ಹೊಲಿಗೆ ಯಂತ್ರಗಳ ವಿತರಣೆ ಆಗ್ತಿದೆ. ಫಲಾನುಭವಿಗಳು ಹೊಲಿಗೆ ಯಂತ್ರಗಳನ್ನ ಪಡೆದುಕೊಂಡಿದ್ದಾರೆ. ಧನ್ಯವಾದಗಳು. ಮಂಡಳಿ ಸರ್ಕಾರದ ಸೌಲಭ್ಯ ಭಾರತಿ, ನೇತ್ರ, ಸುಜಾತ, ರಾಧಿಕಾ ಇವರು 4 ಜನ ಮಳೆಯ ಸಂದರ್ಭದಲ್ಲೂ ಕೂಡ ಬಂಧುಗಳ ಮಳೆ ಸ್ವಲ್ಪ ರಚನೆಯಾಗಿದೆ. ಕಾರ್ಯಕ್ರಮ ಅದು ಅಭೂತಪೂರ್ವವಾಗಿ ಮೂಡಿ ಬಂದಿತ್ತು. ಮಳೆಯ ಒಂದು ಪ್ರಕೃತಿ ವಿಕೋಪದಿಂದ ಮಳೆ ಬರ್ತಾ ಇರೋದ್ರಿಂದ ಕಾರ್ಯಕ್ರಮ ಕಲಿತ ಅಡಚಣೆ ಆಗಿದೆ. ಈ ಮೊನ್ನೆ ಶಾಸಕರ ಕಾರ್ಯಕ್ರಮದಲ್ಲಿ ಹೆಸರು ಮಾತಾಡ್ತಾರೆ. ಸನ್ಮಾನ್ಯ ನೂತನವಾಗಿ ತಾಲೂಕು ಆಗಮಿಸಿರ್ತಕ್ಕಂಥ ಶ್ರೀಮತಿ ಹಾಸನರಾಗಿರ್ತಕ್ಕಂಥ ಗೀತಾ ಮ್ಯಾಮ್ ಅವರೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ನೆಚ್ಚಿನ ಅಧಿಕಾರಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮ್ಯಾಮ್ ಅವರೇ ಹಾಗೂ ನಮ್ಮ ನೆಚ್ಚಿನ ಕೋಲಾರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮದನ್ ಸರ್ ಅವರೇ, ನಾಗರಾಜ್ ಸರ್ ಅವರೇ, ಶ್ಯಾಮಲ್ ಸರ್ ಅವರೇ, ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಕನ್ನಡಿಗರಿಗೆ ಮತ್ತು ನಾಯಕರಿಗೆ ನಮಸ್ಕರಿಸುತ್ತೆ. ಇವತ್ತು ನಮ್ಮ ಅದೃಷ್ಟ ಸರಿಲ್ಲ ಅಂತ ಕಾಣಿಸುತ್ತೆ. ಇವತ್ತಿನ ದಿವಸ ದೊಡ್ಡ ವೇದಿಕೆಯನ್ನು ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿದ್ವಿ. ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಈ ಗಡಿನಾಡು ಭಾಗದಲ್ಲಿ ನಮ್ಮದೇ ಆದಂಥ ಶೈಲಿಯಲ್ಲಿ 2ನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಇದು ಕಾಮನ್ ಪ್ರೋಗ್ರಾಮ್. ನೈಟು ತುಂಬ 10,000 ಜನ ಸೇರ್ತಾ ಇದ್ರು. ಈ ಕಾರ್ಯಕ್ರಮ ರದ್ದಾಗಿದೆ. ಕೆಲವೇ ದಿನಗಳಲ್ಲಿ, ಇದೇ ತಿಂಗಳು ಕೆಲವೇ ದಿನಗಳಲ್ಲಿ ಅಪ್ಪು ಉತ್ಸವ, ಏನು ಕನ್ನಡ ರಾಜ್ಯೋತ್ಸವ ಅಪ್ಪು ಉತ್ಸವ ಕಾರ್ಯಕ್ರಮವನ್ನು ಇದೇ ಒಂದು ಎಂಡಿಂಗ್ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಅಪ್ಪು ಮಿಸಸ್ ಆಗಿರ್ತಕ್ಕಂಥ ಅಶ್ವಿನವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವವನ್ನು ಏನು ಗಡಿನಾಡು ಭಾಗದಲ್ಲಿ ನಮ್ಮ ಕನ್ನಡ ಆಂಧ್ರ ಮತ್ತು ತಮಿಳುನಾಡು ಹೊಂದಿರತಕ್ಕಂಥ ಈ ಒಂದು ಗಡಿನಾಡು ಪ್ರದೇಶವನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕನ್ನಡ ಮುಚ್ಚುವ ಶಾಲೆಗಳನ್ನು 86 ಶಾಲೆಗಳನ್ನು ಹೇಗೆ ಪರಿವರ್ತನೆ ಮಾಡಬೇಕಾದ್ರೆ ಹೇಗೆ ಅದು ಉಳಿಸ್ಕೋಬೇಕನ್ನೋದನ್ನ ಸೆಷನಲ್ಲಿ ಮಾತಾಡೋ ಮುಖಾಂತರವಾಗಿ ಕನ್ನಡ ಶಾಲೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಪಾಪ ಅವರದೇ 15 ದಿವಸಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಗಾರರಿಗೂ ನಾನು ನಮಸ್ಕರಿಸುತ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ರಾಜ್ಯೋತ್ಸವವನ್ನು ಮಾಡೋಣ. ಇವತ್ತು ಮಳೆ ಬರಲಿ, ರೈತರು ಚೆನ್ನಾಗಿರಲಿ. ಈಗ ಮಳೆ ಬಂದರೆ ಮಾತ್ರ ನನ್ನ ತಾಲೂಕು ಚೆನ್ನಾಗಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಯಾವುದೇ ವ್ಯಕ್ತಿ ದೊಡ್ಡವರಲ್ಲ, ಅವನ ಇರ್ತಕ್ಕಂಥ ವೃತ್ತಿ ದೊಡ್ಡದು. ಆ ವೃತ್ತಿಗೆ ನಾವು ಅವನು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಅದು ಯಾರೇ ಆಗಿರಲಿ, ಹೇಗೆ ಆಗಿರಲಿ, ಆ ವೃತ್ತಿಗೆ ನಾವು ನಮಸ್ಕರಿಸಬೇಕಾಗುತ್ತೆ. ಯಾಕಂದರೆ ವ್ಯಕ್ತಿ ದೊಡ್ಡವನಲ್ಲ, ನಾವು ವೃತ್ತಿ ದೊಡ್ಡವರು. ವೃತ್ತಿಗೆ ನಾವೊಂದು ಅವನು ಸಂಸ್ಕಾರವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮುಂದಿನ ದಿವಸದಲ್ಲಿ ತಾವೆಲ್ಲ ದೊಡ್ಡ ಮಟ್ಟಿಗೆ ಕನ್ನಡ ಉತ್ಸವವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಡಿ. ತಮ್ಮೆಲ್ಲರೂ ಒಂದು ಮಾತು ಮುಗಿಸೋದು ಒಳ್ಳೆಯದಾಗಿದೆ.